ಮಾರ್ಚ್ ಅಲ್ಲಿ ಫಸ್ಟ್ PUC ಮಕ್ಕಳ ಆನ್ಯುವಲ್ ಎಕ್ಸಾಮ್ ಆದ ತಕ್ಷಣ ನಾವು ಅದನ್ನು ಕ್ಯಾನ್ಸಲ್ ಕೂಡ ಲೆಟರ್ ಕೊಟ್ಟಿದ್ದೆವು. ಇದರಲ್ಲಿ ಕ್ಲೀನ್ ಆಗಿದೆ, ನಾವು ಕ್ಯಾನ್ಸಲ್ ಲೆಟರ್ ನಾವಾಗಿ ಕೊಟ್ಟಿದ್ದೆವು. ಎಕ್ಸೆಲ್ PU ಕಾಲೇಜಿನ ಪರ್ಮಿಷನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾವ ವಿದ್ಯಾರ್ಥಿಗಳಿಗೆ ಕೂಡ ದಾಖಲಾತಿಗಾಗ್ಲಿ ಅಥವಾ ಅವರ ಭವಿಷ್ಯಕ್ಕಾಗ್ಲಿ ಅವರ ರಿಸಲ್ಟ್ಗಾಗ್ಲಿ ಯಾವ ರೀತಿಯ ತೊಂದರೆಗಳು ಇಲ್ಲ. ಇದರ ಬಗ್ಗೆ ಚೆಕ್ ಮಾಡಬಹುದು. ಅಥವಾ ಗೂಗಲ್ ಅಲ್ಲಿ ಕೂಡ ಲೀಸ್ಟ್ ಆಫ್ ಪ್ರೈವೇಟ್ PU ಕಾಲೇಜ್ಗಳು ಅಂತ ಹೇಳಿದ್ರೆ ಗವರ್ಮೆಂಟ್ ಅಲ್ಲೇ ಲೀಸ್ಟ್ ಸಿಗ್ತದೆ. ಅದರಲ್ಲಿ ಕೂಡ 0351 ಅಂತ ಹೇಳುವಂತ ಎಕ್ಸೆಲ್ PU ಕಾಲೇಜ್ ಕುವೆಟ್ಟು ಗ್ರಾಮ ಗುರುವಾಯಿನಕೆರೆ ಬೆಳ್ತಂಗಡಿ ಇಲ್ಲಿ ನಮಗೆ ಎಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಪರ್ಮಿಷನ್ ಅಲೌ ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ಎಕ್ಸೆಲ್ ವಿದ್ಯಾಸಂಸ್ಥೆ ಅಂತ ಹೇಳುವಂತದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಹಾಗೂ ವಿದ್ಯಾರ್ಥಿಗಳ ಪರವಾಗಿರುವಂತಹ ವಿದ್ಯಾಸಂಸ್ಥೆ. ದಯವಿಟ್ಟು ಯಾವುದೇ ರೀತಿಯ ಗಾಳಿ ಸುದ್ದಿಗಳಿಗೆ ಕಿವಿ ಮಾತನ್ನು ಕೊಡಬೇಡಿ. ಎಕ್ಸೆಲ್ PU ಕಾಲೇಜ್ ಬಗ್ಗೆ ಉದ್ದೇಶಪೂರ್ವಕ ಸುಳ್ಳು ಸುದ್ದಿ ಪ್ರಸಾರ ಮಾಡಿ ಆತಂಕ ಸೃಷ್ಟಿಸಿದ್ದ ಕೆಲ ಮಾಧ್ಯಮಗಳು. ಗಾಳಿ ಸುದ್ದಿಯಿಂದ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಆತಂಕ. ಶಿಕ್ಷಣ ಇಲಾಖೆಯ ಆದೇಶವನ್ನು ಅರ್ಥೈಸಿಕೊಳ್ಳುವಲ್ಲಿ ವಿಫಲ. ಸತ್ಯ ಏನು ಎಂಬುದನ್ನು ತೆರೆದಿಟ್ಟ ಸುಮಂತ್ ಜೈನ್ ಎಕ್ಸೆಲ್ PU ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ. ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಮಾಧ್ಯಮಗಳಿಗೆ ಮಂಗಳಾರತಿ. ಸತ್ಯ ತಿಳಿದು ಇಂಗು ತಿಂದ ಮಂಗನಂತಾದ ಮಾಧ್ಯಮಗಳು. ಕಾಲೇಜಿನ ಉನ್ನತಿ ಸಹಿಸಲಾಗದೆ ಕೆಲ ಮಾಧ್ಯಮಗಳಿಂದ ಸುಳ್ಳು ಸುದ್ದಿ. ಎಲ್ಲವೂ ಪಾರದರ್ಶಕವಾಗಿದೆ, ನೀವೇ ಚೆಕ್ ಮಾಡಿಕೊಳ್ಳಿ. ಗಾಳಿ ಮಾತಿಗೆ ಕಿವಿಗೊಡಬೇಡಿ ಎಂದ ಸುಮಂತ್ ಜೈನ್. ಹೌದು, ಬೆಳ್ತಂಗಡಿಯ ಗುರುವಾಯನಕೆರೆಯಲ್ಲಿರುವಂತಹ ಎಕ್ಸೆಲ್ PU ಕಾಲೇಜು ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಕಾಣ್ತಾ ಇದೆ. ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇದೆ. ಇಲ್ಲಿನ ಶಿಕ್ಷಣಕ್ಕೆ ಮಾರು ಹೋಗಿರುವಂತಹ ಪೋಷಕರುಗಳು ತಮ್ಮ ಮಕ್ಕಳನ್ನ ಇಲ್ಲೇ ಓದಿಸಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಕ್ಸೆಲ್ PU ಕಾಲೇಜ್ ಕೂಡ ಒಂದು. ಹಾಗಾಗಿ ಇಲ್ಲಿ ಒಂದಷ್ಟು ಜನ ಕಿಡಿಗೇಡಿಗಳು ಈ ಕಾಲೇಜಿನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಈ ಕಾಲೇಜಿಗೆ ಮುಂದಿನ ವರ್ಷದಿಂದ ಪರವಾನಗಿನೇ ಇಲ್ಲ, ಈ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋಬೇಡಿ, ಇದು ಪ್ರತಿಷ್ಠಿತ ಕಾಲೇಜು ಅನ್ಕೊಂಡು ಹೋದ್ರೆ ಖಂಡಿತ ನಿಮ್ಮ ಭವಿಷ್ಯ ಕಲ್ಲಾಗುತ್ತೆ ಅನ್ನೋ ರೀತಿಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಆ ವಿವಾದ ಸೃಷ್ಟಿಯಾದ ನಂತರ ಅದಕ್ಕೆ ಕಾಲೇಜಿನ ಮುಖ್ಯಸ್ಥ ಸಂಸ್ಥಾಪಕ ಅಧ್ಯಕ್ಷ ಸುಮಂತ್ ಕುಮಾರ್ ಜೈನ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪರ್ಮಿಷನ್ ಇದೆ, ಯಾವುದೇ ರೀತಿಯ ಗೊಂದಲ ಇಲ್ಲ. ಹಾಗೇನಾದರೂ ಇದ್ರೆ ಸರ್ಕಾರಿ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಪರಿಶೀಲನೆ ಮಾಡ್ಕೋಬಹುದು ಅಥವಾ ಸ್ಥಳೀಯ ಶಿಕ್ಷಣ ಅಧಿಕಾರಿಗಳಿಂದ ನೀವು ಮಾಹಿತಿಯನ್ನು ಪಡ್ಕೋಬಹುದು. ಯಾವ ಗೊಂದಲವೂ ಇಲ್ಲ. ಎಂದಿನಂತೆ ಕಾಲೇಜು, ಎಂದಿನಂತೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಎಕ್ಸೆಲ್ ಸಂಸ್ಥೆ ಸದಾ ಅವರ ಭವಿಷ್ಯದ ಕಡೆಗೆ ಚಿಂತನೆ ನಡೆಸುತ್ತೆ. ಪೋಷಕರ ವಿದ್ಯಾರ್ಥಿಗಳ ಪರವಾಗಿರುತ್ತೆ. ಹಾಗಾಗಿ ಇಂಥ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ, ಇದಕ್ಕೆ ಕಿವಿಗೊಡಬೇಡಿ ಅನ್ನುವಂಥ ಮಾಹಿತಿಯನ್ನು ಸುಮಂತ್ ಕುಮಾರ್ ಜೈನ್ ಸ್ವತಃ ಸಂಸ್ಥೆಯ ಅಧ್ಯಕ್ಷರೇ ಹಂಚಿಕೊಂಡಿರುವಂಥದ್ದು. ಹಾಗಾಗಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಎಕ್ಸೆಲ್ PU ಕಾಲೇಜಿಗೆ ಪ್ರತಿ ವರ್ಷ ಅಲ್ಲಿನ ರಿಸಲ್ಟನ್ನು ನೋಡಿ, ಅಲ್ಲಿನ ಶಿಸ್ತು ಹಾಗೆ ಅಲ್ಲಿನ ಶಿಕ್ಷಣವನ್ನು ನೋಡಿ ಆಕರ್ಷಿತರಾಗ್ತಿದ್ದಂತಹ ಪೋಷಕರಲ್ಲಿ ಸ್ವಲ್ಪ ಆತಂಕ ಸೃಷ್ಟಿಯಾಗಿತ್ತು. ಏನು ಈ ಕಾಲೇಜಿಗೂ ಸಮಸ್ಯೆ ಆಯಿತಾ, ಇವರು ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಓದಿಸೋಕೆ ಹೊರಟ್ರೆ ಭವಿಷ್ಯ ಇಲ್ವಾ, ಇಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಸೇರಿಸ್ಬಿಟ್ಟಿದ್ದೀವಿ, ಇನ್ನು ಅಡ್ಮಿಷನ್ ಆಗಿದೆ ನೋಡಿದರೆ ಬೇರೆ ಕಾಲೇಜಿಗೆ ಸೇರಿಸ್ಬೇಕಾ, ಈ ಎಲ್ಲ ಆತಂಕಗಳಿತ್ತು. ಆದರೆ ಆತಂಕ ದೂರ ಆಗಿದೆ. ಅದರ ಬಗ್ಗೆ ಸ್ವತಃ ಸಂಸ್ಥಾಪಕ ಅಧ್ಯಕ್ಷ ಸುಮಂತ್ ಕುಮಾರ್ ಜೈನ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮಸ್ಕಾರ ಎಲ್ರಿಗೂ ಕೂಡ. ಮೊದಲನೇದಾಗಿ ಎಲ್ಲ ನಮ್ಮ ಎಕ್ಸೆಲ್ ಸಂಸ್ಥೆಯ ವಿದ್ಯಾಭಿಮಾನಿಗಳಿಗೆ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಎಕ್ಸೆಲ್ PU ಕಾಲೇಜ್ ಅಂತ ಹೇಳುವಂಥದ್ದು ನಾವು 2021ರಲ್ಲಿ ನಮಗೆ SS 0351 ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ ಕುವೆಟ್ಟು ಅಂತ ಹೇಳುವಲ್ಲಿ ನಮಗೆ ಸರ್ಕಾರದಿಂದ ಮಾನ್ಯತೆಯನ್ನು ಸಿಕ್ಕಿರುವಂಥದ್ದು ನಮಗೆ. ಆಮೇಲೆ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಯಿತು, ಬ್ಯಾಚ್ಗಳು ಕೂಡ ಜಾಸ್ತಿ ಆಗ್ತಾ ಬಂತು. ಒಂದು ಎಕ್ಸ್ಟ್ರಾ ಬ್ಯಾಚ್ಗಳು ನಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಒಂದು ಎಕ್ಸ್ಟ್ರಾ ಒಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಾಗ ನಮ್ಗೆ ಒಂದು ಎಕ್ಸ್ಟ್ರಾ PU ಕಾಲೇಜ್ ಪರ್ಮಿಷನ್ಗಳು ಇರಲಿ ಅಂತ ಹೇಳುವ ನಿಟ್ಟಿನಲ್ಲಿ ಒಂದೆರಡು ಎಕ್ಸ್ಟ್ರಾ PU ಕಾಲೇಜುಗಳಿಗೆ ನಾವು ಪರ್ಮಿಷನ್ ಅಪ್ಲೈ ಮಾಡಿದ್ವಿ. ಅವಾಗ ಸರ್ಕಾರದವರು ಹೇಳಿದ್ರು ನಿಮಗೆ ಆಲ್ರೆಡಿ ಒಂದು ಪರ್ಮಿಷನ್ ಇದೆ, ಎಕ್ಸೆಲ್ PU ಕಾಲೇಜ್ SS 0351 ಇದೆ, ನೀವು ಅದರಲ್ಲೇ ಫಿಲ್ ಮಾಡಿ, ಅದಕ್ಕೆ ನಾವು ಎಕ್ಸ್ಟ್ರಾ ಬ್ಯಾಚ್ಗಳಿಗೆ ನಾವು ಬೇಕಾದಷ್ಟು ಪರ್ಮಿಷನ್ ಕೊಡ್ತೇವೆ ಅಂತ ಒಳ್ಳೆ ರೀತಿಯಲ್ಲಿ ನಮಗೆ ಹೇಳಿದ್ರು ಅವರು ಕೂಡ. ಆದರೂ ಕೂಡ ನಾವು ಒಂದು ಎಕ್ಸ್ಟ್ರಾ ಬ್ಯಾಚ್ಗಳು ಸಿಕ್ಕಿದ್ರು ಕೂಡ ಒಂದು ಎಕ್ಸ್ಟ್ರಾ PU ಕಾಲೇಜ್ ಪರ್ಮಿಷನ್ ಇರಲಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಕಳೆದ ವರ್ಷ ನಾವು ಅಪ್ಲೈ ಮಾಡಿದ್ದೆವು. ಆದರೆ ನಮಗೆ SS 0351 2021ರಲ್ಲಿ ಸಿಕ್ಕಿದಂಥ PU ಕಾಲೇಜಲ್ಲೇ ಎಲ್ಲ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟ ಕಾರಣ ಈ 2024ರಲ್ಲಿ ಏನಿದೆ SS 0376 ಅಂತ ಹೇಳುವಂತ ಕಾಲೇಜ್ ಕೋಡ್, ಅದು ಕೂಡ ಸೇಮ್ ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ ಕುವೆಟ್ಟು ಅಂತ ಹೇಳುವಂತ ರೀತಿ ಪರ್ಮಿಷನ್ ಕೊಟ್ಟಿದ್ರು. ಅದಕ್ಕೆ ನಾವು ಯಾವುದೇ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿಯೇ ಎಷ್ಟು ಬೇಕಾದಷ್ಟು ಬ್ಯಾಚ್ಗಳು ಪರ್ಮಿಷನ್ ಕೊಟ್ಟಿದ್ರು.
ಆದ ಕಾರಣ ಅದು ನಾವು ದಾಖಲಾತಿಯೂ ಮಾಡಿರಲಿಲ್ಲ. ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಡಾಕ್ಯುಮೆಂಟ್ಗಳನ್ನು ನಾವು ಕೊಡುವಲ್ಲಿ ಸ್ವಲ್ಪ ಲೇಟ್ ಮಾಡಿದ್ದೆವು. ಹಾಗಾಗಿ ಈ ವರ್ಷ ನಾವು ಅದನ್ನು ನಾವಾಗಿ, ಇದು ದಿನಾಂಕ ಇದೆ, ಮಾನ್ಯ ಶಿಕ್ಷಕ ನಿರ್ದೇಶಕರು ಮಾರ್ಚಲ್ಲಿ ಫಸ್ಟ್ PUC ಮಕ್ಕಳ ಆನ್ಯುವಲ್ ಎಕ್ಸಾಮ್ ಆದ ತಕ್ಷಣ ನಾವು ಅದನ್ನು ಕ್ಯಾನ್ಸಲ್ ಕೂಡ ಲೆಟರ್ ಕೊಟ್ಟಿದ್ದೆವು. ಇದರಲ್ಲಿ ಕ್ಲೀನ್ ಆಗಿದೆ, ನಾವು ಕ್ಯಾನ್ಸಲ್ ಲೆಟರ್ ನಾವಾಗಿ ಕೊಟ್ಟಿದ್ದೆವು 2026 ಮಾರ್ಚ್ 27ರಂದು SS0376ಗೆ ಕ್ಯಾನ್ಸಲ್ ಲೆಟರ್ ನಾವೇ ಕೊಟ್ಟಿದ್ದೇವೆ. ಹಾಗಾಗಿ ಆಟೋಮೆಟಿಕ್ ಆಗಿ ಅದು ಕ್ಯಾನ್ಸಲ್ ಆಗಲೇಬೇಕಿತ್ತು, ಕ್ಯಾನ್ಸಲ್ ಆಗಿದೆ. ಆದ್ರೆ ಕೆಲವರು ಅದನ್ನು ನಮ್ಮ ಎಕ್ಸೆಲ್ PU ಕಾಲೇಜಿನ ಪರ್ಮಿಷನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಎಕ್ಸೆಲ್ PU ಕಾಲೇಜ್ SS0351 ಇದಿಲ್ಲಿದೆ. ಇದು ನಮಗೆ ಸಿಕ್ಕಿರುವಂತದ್ದು 2021ರಲ್ಲಿ. ಈಗ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ಕೂಡ, ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾವು ಇದರಲ್ಲೇ ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಮಾಡಿರುವಂತದ್ದು. ಕಳೆದ ವರ್ಷ ಕೂಡ, ಬರುವ ಈ ವರ್ಷ ಕೂಡ ನಾವು ಇದರಲ್ಲೇ ಎಂಟ್ರಿ ಮಾಡುವಂತದ್ದು. ಹಾಗಾಗಿ ಯಾವ ವಿದ್ಯಾರ್ಥಿಗಳಿಗೆ ಕೂಡ ದಾಖಲಾತಿಗಾಗ್ಲಿ ಅಥವಾ ಅವರ ಭವಿಷ್ಯಕ್ಕಾಗ್ಲಿ ಅವರ ರಿಸಲ್ಟ್ಗಾಗ್ಲಿ ಯಾವ ರೀತಿಯ ತೊಂದರೆಗಳು ಇಲ್ಲ. ನಿಮ್ಗೆ ಏನಾದರೂ ಸಂಶಯಗಳಿದ್ರೂ ಕೂಡ ಈ ಕಾಲೇಜಿನಲ್ಲಿ ಯಾವ ಮಕ್ಕಳ ಅಡ್ಮಿಷನ್ ಎಂಟ್ರಿ ಡೌಟ್ ಇದ್ರೂ ಕೂಡ ನೀವು ಪಕ್ಕದಲ್ಲಿರುವಂತಹ ಯಾವುದೇ ಸರ್ಕಾರಿ ಕಾಲೇಜುಗಳಿರ್ಬೋದು, DDPU ಆಫೀಸ್ ಇರ್ಬೋದು, ಅಥವಾ ಯಾವುದೇ ಖಾಸಗಿ PU ಕಾಲೇಜಲ್ಲೂ ಕೂಡ ಇದರ ಬಗ್ಗೆ ಚೆಕ್ ಮಾಡಬಹುದು. ಅಥವಾ ಗೂಗಲ್ ಅಲ್ಲಿ ಕೂಡ ಲೀಸ್ಟ್ ಆಫ್ ಪ್ರೈವೇಟ್ PU ಕಾಲೇಜ್ಗಳು ಅಂತ ಹೇಳಿದ್ರೆ ಗವರ್ಮೆಂಟ್ ಅಲ್ಲೇ ಲಿಸ್ಟ್ ಸಿಗ್ತದೆ. ಅದರಲ್ಲಿ ಕೂಡ 0351 ಅಂತ ಹೇಳುವಂತ ಎಕ್ಸೆಲ್ PU ಕಾಲೇಜ್, ಕುವೆಟ್ಟು ಗ್ರಾಮ, ಗುರುವಾಯಿನಕೆರೆ, ಬೆಳ್ತಂಗಡಿ, ಇಲ್ಲಿ ನಮಗೆ ಎಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಪರ್ಮಿಷನ್ ಅಲೌ ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿಯಲ್ಲಿ ಕೂಡ ವಿದ್ಯಾರ್ಥಿಗಳಿಗಾಗ್ಲಿ ಪೋಷಕರಿಗಾಗ್ಲಿ ಚಿಂತಿಸುವಂತ ಅಗತ್ಯ ಇಲ್ಲ. ನಾವು ಯಾವತ್ತೂ ಕೂಡ ಎಕ್ಸೆಲ್ ವಿದ್ಯಾಸಂಸ್ಥೆ ಅಂತ ಹೇಳುವಂತದ್ದು ಪೋಷಕರು ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಹಾಗೂ ವಿದ್ಯಾರ್ಥಿಗಳ ಪರವಾಗಿರುವಂತಹ ವಿದ್ಯಾಸಂಸ್ಥೆ. ದಯವಿಟ್ಟು ಯಾವುದೇ ರೀತಿಯ ಗಾಳಿ ಸುದ್ದಿಗಳಿಗೆ ಕಿವಿ ಮಾತನ್ನು ಕೊಡಬೇಡಿ. ನಿಮ್ಗೆ ಯಾವ ರೀತಿಯ ಸಂಶಯಗಳಿದ್ರೂ ಕೂಡ ನೀವು ಸ್ಥಳೀಯವಾಗಿ DDPU ಆಫೀಸ್ ಇರ್ಬೋದು ಅಥವಾ ಯಾವುದೇ ಬೇರೆ PU ಕಾಲೇಜಲ್ಲೂ ಕೂಡ ಇದನ್ನು ಚೆಕ್ ಮಾಡುವಂತ ಅವಕಾಶ ಇದೆ. ನಿಮ್ಮ ವಿದ್ಯಾರ್ಥಿಗಳನ್ನು ಸ್ಯಾಟ್ಸ್ ಅಲ್ಲಿ ನಾವು ಎಂಟ್ರಿ ಆಲ್ರೆಡಿ ಆಗಿರುವಂತದ್ದು. ಕಳೆದ ಖಂಡಿತ 5-6 ವರ್ಷಗಳಿಂದ ಒಂದು ಒಳ್ಳೆಯ ಕ್ವಾಲಿಟಿ ಆಫ್ ರಿಸಲ್ಟ್ ಇರ್ಬೋದು, ಪ್ರತಿಯೊಂದನ್ನು ನಾವು ಕೊಟ್ಟಿರೋ ಕಾರಣ ನಾವು ಇಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ನಾವೆಲ್ಲ ಟೀಚರ್ ಆಗಿದ್ದವರು ಒಂದು ಸಣ್ಣ ಮಟ್ಟದಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬರಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕ ಪ್ರಯತ್ನ, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಪೋಷಕರ ಒಂದು ಸಪೋರ್ಟ್ ಏನಿದೆ, ದೊಡ್ಡ ಮಟ್ಟದ ಸಪೋರ್ಟ್ ಅನ್ನು ನಾವು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಎಕ್ಸೆಲ್ ಸಂಸ್ಥೆ ಮೇಲೆ ಇರಲಿ. ಯಾವತ್ತೂ ಕೂಡ ಇಂಥ ಗಾಳಿ ಮಾತುಗಳಿಗೆ ಕಿವಿ ಕೊಡಬೇಡಿ ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿಯಸ್ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿಯಸ್ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.